ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಪದವಿ ನೀಡುವಂತೆ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ಮನವಿ. ರಾಜ್ಯ ವಿಧಾನಸಭೆಗೆ 9ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ರಾಜ್ಯ ವಿಧಾನಸಭೆಯ ಹಿರಿಯ ಶಾಸಕರು ಹಾಗೂ ಮುತ್ಸದ್ದಿ ರಾಜಕಾರಣಿಗಳು ಮತ್ತು ಅನುಭವಿಗಳು ಆಗಿರುವ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರಿಗೆ ಸಂಪುಟ ದರ್ಜೆ ಸಚಿವ ಪದವಿಯನ್ನು ನೀಡುವಂತೆ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಲಿಖಿತ ಮನವಿಯನ್ನು ಮಾಡಿದೆ. ಈ ಬಗ್ಗೆ ಇಂದು ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿನ ಕಾರ್ಯದರ್ಶಿ ಮ್ಯಾಥ್ಯೂಸ್ ಕೊಂಡಿಟ್ಟಿ ಅವರು ಈ ಹಿಂದೆ ಕರ್ನಾಟಕ ಸರ್ಕಾರದ ವಿವಿಧ ಸಚಿವರಾಗಿ ಅಪಾರ ಅನುಭವವನ್ನು ಹೊಂದಿರುವ ಆರ್.ವಿ. ದೇಶಪಾಂಡೆ ಅವರು 2023ರಲ್ಲಿ ರಾಜ್ಯ ವಿಧಾನಸಭೆಯ ಅತ್ಯುತ್ತಮ ಶಾಸಕರೆಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರ್.ವಿ. ದೇಶಪಾಂಡೆ ಅವರನ್ನು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರನ್ನಾಗಿ ನಿಯೋಜಿಸಿ ಅವರಿಂದ ನಾಡಿಗೆ ಅತ್ಯುತ್ತಮ ಸೇವೆಯನ್ನು ಪಡೆದುಕೊಂಡಿರುತ್ತಾರೆ. ತನ್ನ ರಾಜಕೀಯ ಜೀವನದಲ್ಲಿ ದೊರೆತ ಅವಕಾಶಗಳೆಲ್ಲವನ್ನೂ ಸಮರ್ಥವಾಗಿ ದಕ್ಷ ಪ್ರಾಮಾಣಿಕವಾಗಿ ನಿರ್ವಹಿಸಿದ ಶ್ರೇಯಸ್ಸು ಆರ್.ವಿ. ದೇಶಪಾಂಡೆ ಅವರಿಗೆ ಸಲ್ಲುತ್ತದೆ. ಆರ್.ವಿ. ದೇಶಪಾಂಡೆ ಅವರ ಅನುಭವ, ಅರ್ಹತೆ ಮತ್ತು ಕ್ರಿಯಾಶೀಲತೆಯನ್ನು ಪರಿಗಣಿಸಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆ ಸಚಿವ ಪದವಿಯನ್ನು ನೀಡಬೇಕೆಂದು ಮ್ಯಾಥ್ಯೂಸ್ ಕೊಂಡಿಟ್ಟಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿನ ಪದಾಧಿಕಾರಿಗಳು ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಪದವಿ ನೀಡುವಂತೆ ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿನ ಪದಾಧಿಕಾರಿಗಳು ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಪದವಿ ನೀಡುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ವಿಕ್ಟರ್ ವಿ. ವೀರ್ಮಾಸ್, ಪ್ರಮುಖರಾದ ಫಾಸ್ಟರ್ ರೆವರೆಂಡ್ ವಸಂತ್ ಕುಮಾರ್, ಆರ್.ಎಂ. ಸ್ಟೀಫನ್, ವಿಲ್ಸನ್ ಜೇಡಿಪಲ್ಲೆ, ದಾನಿಯಲ್ ಗೋನಾ, ಇಮ್ಯಾನ್ಯುಯಲ್ ಬೆಕ್ಕಂ, ಶ್ರೀನಿ ಜಾನ, ಯೋಹಾನ್ ರಾವ್, ವಿಜಯ್ ಕುಮಾರ್, ಇಮ್ಯಾನ್ಯುಯಲ್ ಕಲ್ಲು ಮತ್ತು ಅರುಣ್ ಬೈಲಾ ಉಪಸ್ಥಿತರಿದ್ದರು. ಈ ಮೀಡಿಯಾ ಮುಖಾಂತರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ವಿನಂತಿಯನ್ನು ಕೊಡುತ್ತಾ ಇದ್ದೇವೆ. ಆ ವಿನಂತಿ ಏನೆಂದರೆ, ಶ್ರೀಮಾನ್ಯ ಆರ್.ವಿ. ದೇಶಪಾಂಡೆ ಸಾಹೇಬರು ನಮ್ಮ ಕ್ಷೇತ್ರದಲ್ಲಿ 9 ಬಾರಿ ಆರಿಸಿ ಬಂದಿದ್ದವರಾಗಿದ್ದಾರೆ. ಸಾಕಷ್ಟು ಅಭಿವೃದ್ಧಿಗಳನ್ನು ಕೂಡ ಮಾಡಿದವರಾಗಿದ್ದಾರೆ ಮತ್ತು ಶಾಸಕರಲ್ಲಿ ಬಹಳಷ್ಟು ಮಂದಿಗಿಂತ ಸೀನಿಯರ್ ಆಗಿದ್ದಾರೆ. ಈ ಕಾರಣದಿಂದ ನಾವು ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ರಿಕ್ವೆಸ್ಟ್ ಮಾಡೋದೇನೆಂದರೆ, ದೇಶಪಾಂಡೆ ಸಾಹೇಬರನ್ನು ಮಂತ್ರಿಮಂಡಲದಲ್ಲಿ ಒಂದು ಸ್ಥಾನವನ್ನು ಕೊಡಬೇಕೆಂದು ನಾವು ವಿನಂತಿಸ್ತೇವೆ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ ವತಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಕರ್ನಾಟಕ ಸರ್ಕಾರ ಅವರಲ್ಲಿ ಮನವಿ ಮಾಡಿಕೊಳ್ಳೋದು ಏನೆಂದರೆ, ನಮ್ಮ ಶಾಸಕರಾದ ಆರ್.ವಿ. ದೇಶಪಾಂಡೆ ಸಾಹೇಬ್ರವರು ಸತತವಾಗಿ 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದಲ್ಲೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಅವರು 2023ರಲ್ಲಿ ಅತ್ಯುತ್ತಮ ಶಾಸಕರೆಂದು ಸಹ ಅವರು ಗುರುತು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರು ಈ ಸಲ ಕಳೆದ ಬಾರಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿಯೂ ಸಹ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಾವು ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಹಾಗೂ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಸಚಿವ ಸಂಪುಟದಲ್ಲಿ ಅನುಭವಸ್ಥರಾಗಿರುವಂಥ ಆರ್.ವಿ. ದೇಶಪಾಂಡೆ ಸರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕೆಂದು ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಎಐಸಿಸಿ ಅಧ್ಯಕ್ಷರು ಹಾಗೂ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಸಹ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೂ ಸಹ ನಾವು ನಮ್ಮ ಟ್ರಸ್ಟ್ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಘನ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸರ್ ಅವರ ವಿನಂತಿಯನ್ನು ಕೇಳ್ಕೊಳ್ತಾ ಇದ್ದೀವಿ. ಏನಂತ ಹೇಳಿದ್ರೆ, ನಮ್ಮ ಭಾಗದ ಅಂದರೆ ಹಳಿಯಾಳ ದಾಂಡೇಲಿ ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದ ಶ್ರೀ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಮಂತ್ರಿಮಂಡಲದಲ್ಲಿ ಒಂದು ಸಚಿವ ಸ್ಥಾನವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ದೇಶಪಾಂಡೆ ಸರ್ ಅವರ ಸಾಧನೆಗಳನ್ನು ಹೇಳ್ತಾ
ಹೇಳಲಿಕ್ಕಾಗೋದಿಲ್ಲ. ಆಮೇಲೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ತಮ್ಮ ಒಂದು ಕಾರ್ಯಕಾಲದಲ್ಲಿ ಅನೇಕರಿಗೆ ಮಾರ್ಗದರ್ಶಿಯಾದಂಥ ಹಿರಿಯ ಮುತ್ಸದ್ದಿ ಹಾಗೂ ಏನಂತ ಹೇಳಿದ್ರೆ ಒಂದು ಅಭಿವೃದ್ಧಿ ಅಧಿಕಾರರಾದ ಆರ್.ವಿ. ದೇಶಪಾಂಡೆಯವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನವನ್ನು ನೀಡಬೇಕೆಂಬುದಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ಡಿ ದೇಶಪಾಂಡೆ ಅಯ್ಯನವರು ನಮ್ಮ ಒಂದು ಪ್ರಾಂತದಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಅವರು ಅನೇಕ ವಿಧಾನದಲ್ಲಿ ಅವರ ಆಲೋಚನೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬುದಾಗಿ ಅವರು ಆಲೋಚನೆ ಮಾಡಿಕೊಂಡು ಅವರು ನಾವು ಕೇಳಿಕೊಳ್ಳುವಂಥ ಎಲ್ಲ ಮನವಿಗಳಲ್ಲಿ ಅವರು ಪ್ರತಿತ್ರವಾಗಿ ಕೊಟ್ಟು ಅವರು ಇಲ್ಲ ಎಂಬುದಾಗಿ ಹೇಳದೆ ಎಲ್ಲ ವಿಷಯದಲ್ಲ ಅನುಕೂಲವಾಗಿ ಕೊಟ್ಟಿದ್ದಾರೆ. ನಿಜವಾಗಲೂ ಒಂದು ದುಃಖ ಏನಂದರೆ ಅವರು ಈ ದಿನ ಸ್ಥಾನವಿಲ್ಲ ಎಂಬುದಾಗಿ. ಆದರೆ ಸಂತೋಷ, ಒಂದು ನಿರೀಕ್ಷೆ, ಬಯಕೆ ಏನಂದರೆ ನೀವು ತಿರುಗಿ ಅವರಿಗೆ ಮತ್ತೆ ಸ್ಥಾನದಲ್ಲಿ ಅವರಿಗೆ ಒದಗಿಸಿಕೊಡೋದಾದರೆ ನಮ್ಮ ಒಂದು ಆಸೆ, ನಮ್ಮ ನಿರೀಕ್ಷೆ ನಾವು ಮತ್ತೆ ಕಳೆದುಕೊಳ್ಳದೆ ಎಲ್ಲ ವಿಧಾನದಲ್ಲಿ ಮತ್ತು ಸೇವಕ ಅಯ್ಯನವರ ಮುಖಾಂತರವಾಗಿ ನಾವು ಮತ್ತೆ ಮುಂಜಾರೋದಕ್ಕಾಗಿ ಮುಂದೆ ಹೋಗೋದಕ್ಕಾಗಿ ಒಂದು ಅನುಕೂಲವಾಗ್ತದೆ. ಯಾಕೆಂದರೆ ಇಂಥ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಒಳ್ಳೆಯ ಸ್ಥಾನಮಾನ ಇರುವುದಾದರೆ ಅದೊಂದು ಆಶೀರ್ವಾದ, ಅದೊಂದು ನಮಗೆ ಹೆಮ್ಮೆ ಎಂಬುದಾಗಿ ಹೇಳಿಕೊಳ್ಳೋದಕ್ಕಾಗಿ ನಮಗೆ ತುಂಬ ಆಸಕ್ತಿ ಆಗಿದೆ. ಸೊ ನಿಮ್ಮಲ್ಲಿ ಈ ರೀತಿ ನಾವು ಕೇಳಿಕೊಳ್ತಾ ಇದ್ದೇವೆ, ಅವರು ಮತ್ತೆ ಸ್ಥಾನದಲ್ಲಿ ಬರಬೇಕೆಂಬುದಾಗಿ ಈ ಚಿಕ್ಕ ಮಾತುಗಳು ನಾವು ಮುಗಿಸ್ಕೊಳ್ತಾ ಇದ್ದೇವೆ. ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿಂದ ನಾವು ದಾಂಡೇಲಿಯಿಂದ ಮಾತಾಡ್ತಾ ಇದ್ವಿ. ಏನಂದರೆ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಮಾನ್ಯ ಶ್ರೀಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಅವರಿಗೆ ನಾವು ಮಾಡೋದೇನಪ್ಪ ಅಂದರೆ, ನಮ್ಮ ಉತ್ತರ ಕನ್ನಡದಲ್ಲಿ ಆರ್.ವಿ. ದೇಶಪಾಂಡೆ ಸಾಹೇಬರು 9 ಸಾಲ ಸೋಲಿಲ್ಲದಾಗಿದ್ದಾರೆ. ಆದರೆ ಇಲ್ಲಿ ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ. ಎಲ್ಲ ಜಾತಿ ಭೇದ ಇಲ್ಲ ಅಂತ ಎಲ್ಲರಿಗೆ ಒಂದೇ ನ್ಯಾಯ, ಒಂದೇ ರೀತಿ ನ್ಯಾಯ ಮಾಡ್ತಾರೆ. ಈಗ ನಾವು ರಿಕ್ವೆಸ್ಟ್ ಮಾಡಿದೆ ಅಂದರೆ, ನಮ್ಮ ಆರ್.ವಿ. ದೇಶಪಾಂಡೆ ಸಾಹೇಬರು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಬರ್ತಾ ಇದ್ದರೆ ಕೇವಲ ಆರ್.ವಿ. ದೇಶಪಾಂಡೆ ಸಾಹೇಬರಿಂದನೇ ಬರ್ತಾ ಇದೆ. ಮೊದಲಿಂದ 9 ಸಾಲ ದೇಶಪಾಂಡೆ ಸಾಹೇಬ್ ಗೆದ್ದಿದ್ರು. ದಯಮಾಡಿ ನಾವು ನಿಮ್ಗೆ ಪ್ರಾರ್ಥಿಸ್ತೇನೆಂದರೆ, ಮುಖ್ಯಮಂತ್ರಿ ಸಾಹೇಬರು ನಾವು ಹೇಳುವುದಂದರೆ, ರಿಕ್ವೆಸ್ಟ್ ಮಾಡೋದಂದರೆ, ನಮ್ಮ ಆರ್.ವಿ. ದೇಶಪಾಂಡೆ ಸಾಹೇಬರವರಿಗೆ ನಿಮ್ಮ ಸಚಿವ ಸ್ಥಾನದಲ್ಲಿ ಅಲ್ಲಿ ಸಚಿವರಾಗಿ ಮಾಡಬೇಕಂತ, ಮತ್ತು ಅವರಿಗೆ ನಿಮ್ಮಲ್ಲಿ ಅಲ್ಲಿದ್ದು ಮಂತ್ರಿಯಾಗಿ ಸಚಿವರಾಗಿ ನಮ್ಮ ಉತ್ತರ ಕನ್ನಡದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಕೊಡಬೇಕಂತ ನಾವು ವಿನಂತಿ ಕೊಡ್ತಾ ಇದ್ದೀವಿ. ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ನಿಂದ ನಾವೆಲ್ಲರೂ ಈ ಸಂಜೆಗೆ ಸೇರಿಕೊಂಡು ನಮ್ಮ ಕ್ಷೇತ್ರದ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರವರಿಗೆ ಸಚಿವ ಸ್ಥಾನದಲ್ಲಿ ಒಂದು ಉತ್ತಮವಾದ ಸ್ಥಾನ ಕೊಡಬೇಕೆಂದು ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. మేము మాట్లాడుతున్నది ఏమనగా శ్రీమాన్ ఆర్.వి. దేశపాండే సాబు డాండేలి, ಜೋಡ, మరి ರಾಮನಗರ, ಅದ್ಯಾಲ ఈ ఏరియాದಲ್ಲಿ ಎಲ್ಲ అంతా అన్ని పనులు చేసినవి. మాకు ఎంతో అభివృద్ధి చేసినాడు. 9 సార్లు గెలిచినాడు ఆయన. 9 సార్లు గెలిచకుండా ఎవరికేమీ అన్యాయం చేయలేదు. దేశపాండే సాబు చాలా అందరితో కలిసిమెలిసి మాట్లాడతాడు. కనుక ఆయనకు మరలా ఆయనకు మరి ఈ యొక్క మంత్రి స్థానంలో ఒక ఏదైనా ఒకటి స్థానం ఇవ్వాలని చెప్పి సన్మాన్య శ్రీ ముఖ్యమంత్రి గారికి నేను రిక్వెస్ట్ చేస్తా ఈ కొద్ది మాటలు మాట్లాడుతున్నాను. కనుక దయవంచి చేయమని చెప్పి చెప్తున్నాను. ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಪರವಾಗಿ ನಮ್ಮ ಬೇಡಿಕೆ ಏನೆಂದರೆ, ನಮ್ಮ ಉತ್ತರ ಕನ್ನಡ ಕ್ಷೇತ್ರದ MLA ಆಗಿರುವಂಥ ಶ್ರೀ ಆರ್.ವಿ. ದೇಶಪಾಂಡೆ ಸಾಹೇಬರಿಗೆ ಅವರನ್ನು ಈ ಒಂದು ಕರ್ನಾಟಕದಲ್ಲಿ ಇರುವಂಥ ಮಂತ್ರಿಮಂಡಲದಲ್ಲಿ ಒಂದು ಮಂತ್ರಿಯ ಸ್ಥಾನ ಕೊಡಬೇಕಾಗಿ ನಮ್ಮ ಅಸೋಸಿಯೇಷನ್ ಪರವಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ಧನ್ಯವಾದ.